ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ನಿಯೋಗ ಬೆಂಗಳೂರಿನ KR ಸರ್ಕಲ್ ವಿಧಾನಸೌಧದ ಪಕ್ಕದಲ್ಲಿರುವಂತಹ KR ಸರ್ಕಲ್ನಲ್ಲಿರುವಂತಹ ಕೃಷಿ ಇಲಾಖೆಯ ಕಚೇರಿಗೆ ಬಂದಿದ್ದೇವೆ. ಇವತ್ತು ಕೃಷಿ ಇಲಾಖೆ ಆಯುಕ್ತರಾದಂತಹ ಪಾಟೀಲ್ರು YS ಪಾಟೀಲ್ ಅಂತ ಒಬ್ಬ ನಾಮಕಂಡ ಹಾಗೆ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ IAS ಅಧಿಕಾರಿ ಅಂತ ಹೆಸರಾಗಿರುವಂಥವರು, ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಕೃಷಿ ಇಲಾಖೆಯ ಒಂದಷ್ಟು ವಿಶೇಷವಾಗಿ ರಸಗೊಬ್ಬರದಲ್ಲಿ ಯೂರಿಯಾ, DAP ಕಾಂಪ್ಲೆಕ್ಸು ಇದರಲ್ಲಿ ಮಾರಾಟದಲ್ಲಿರುವಂತಹ ಅಕ್ರಮಗಳು, ರೈತರಿಗೆ ಆಗ್ತಿರುವಂಥ ಶೋಷಣೆ, MRP ಬೆಲೆಗಿಂತ ಹೆಚ್ಚಿಗೆ ಮಾರ್ತಾ ಇರುವಂಥದ್ದು ಮತ್ತು ರೈತರಿಗೆ ಅಗತ್ಯ ಇಲ್ಲದಿರುವಂತಹ ಗೊಬ್ಬರಗಳನ್ನು ತಗೊಳ್ಳೇಬೇಕು ಅಂತೇಳಿ ಖಾಸಗಿ ರಸಗೊಬ್ಬರ ಮಾರಾಟಗಾರರು ರೈತರ ಮೇಲೆ ಹಾಕ್ತಾ ಇರುವಂಥ ಹೊರೆ, ಇವೆಲ್ಲದರ ಬಗ್ಗೆ ಒಂದು ಪತ್ರ ಕೊಡೋದಕ್ಕೆ, ಆಗ್ರಹ ಪತ್ರ ಕೊಡೋದಕ್ಕೆ ಒಂದಷ್ಟು ಆ ವಿಚಾರವಾಗಿ ಅವರು ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳೋದಕ್ಕೆ ಬಂದ್ವಿ. ಆದರೆ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ 3 ಗಂಟೆಯಿಂದ ನಿರಂತರವಾಗಿ ಅವರು ಪಾಲ್ಗೊಂಡಿದ್ದಾರೆ. ಈಗ ಅವರ ಬದಲಿಗೆ ಅವರ ಅಧೀನ ಅಧಿಕಾರಿಯ ಕೆಳ ಹಂತದ ಅಧಿಕಾರಿ ಆಗಿರುವಂತಹ ಇವರು ಏನು ಸಣ್ಣ ಅಧಿಕಾರಿ ಅಲ್ಲ, ಅಡಿಷನಲ್ ಡೈರೆಕ್ಟರ್ ಅವರು, ಅಡಿಷನಲ್ ಏನಂತಾರೆ ಸರ್ ಕನ್ನಡದಲ್ಲಿ, ಅಪರ ನಿರ್ದೇಶಕರು ಕೃಷಿ ಇಲಾಖೆ ಶರಣಪ್ಪ ಮುದ್ಗಲ್ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಾವು ಅವ್ರ ಜೊತೆಗೆ ಆಗಲೇ ಪ್ರಾಸಂಗಿಕವಾಗಿ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಕರ್ನಾಟಕದ ಬಹುತೇಕ ರಸಗೊಬ್ಬರ ಮಾರಾಟಗಾರರು ನೀವು ಸ್ವಲ್ಪ ಏನಾದರೂ ಮಾಡ್ಕೊಂಡು ಬೆಳಕಿಗೆ ನೋಡ್ಕೊಳ್ಳಿ. ಕರ್ನಾಟಕದ ಬಹುತೇಕ ಖಾಸಗಿ ರಸಗೊಬ್ಬರ ಮಾರಾಟಗಾರರು MRP ಬೆಲೆಗೆ ರೈತರಿಗೆ ಗೊಬ್ಬರವನ್ನು ಕೊಡ್ತಾ ಇಲ್ಲ. ಈಗ ಯೂರಿಯಾ 266 ರೂಪಾಯಿ, 266 ರೂಪಾಯಿ ಅಂದರೆ MRP ಬೆಲೆ. ಅದೇ ತರೀಕೆ DAP 1450, 1350, ಕಾಂಪ್ಲೆಕ್ಸು 1400, ಈಗ 1500 ಆಗಿದೆ, 800 ಆಗಿದೆಯಾ? 200ವರೆಗೂ. ಸೊ ಅದು ಬೇರೆ ಬೇರೆ ಅದರಲ್ಲಿ 20%, 10% ಈಗ ಬೇರೆ ಬೇರೆ ಅದರಲ್ಲಿರುವಂತಹ ಏನು ಅದರಲ್ಲಿ ಯಾವ್ಯಾವುದು ಬೇರೆ ಬೇರೆ ಪೋಷಕಾಂಶಗಳ ಆಧಾರದ ಮೇಲೆ ಅದು ಬೆಲೆ ಆಗುತ್ತೆ. ಆದರೆ ಯಾರೂ ಸಹ ಬಹುತೇಕವಾಗಿ ರಸಗೊಬ್ಬರಗಳನ್ನು ಈ ಬೆಲೆಗಳಿಗೆ MRP ಬೆಲೆಗೆ ಮಾರ್ತಾ ಇಲ್ಲ. MRP ಬೆಲೆಗಿಂತ ಹೆಚ್ಚಿಗೆ ಮಾರುವುದು ಕಾನೂನು ಬಾಹಿರ ಅಕ್ರಮ. ಅದು ಅಕ್ರಮ ಅಲ್ಲ, ಅವ್ರು ಮಾರಬಹುದು ಅನ್ನೋದಿದ್ರೆ ಅವರು ಶರಣಪ್ಪ ಮುದ್ಗಲ್ ಅವರು ಅಪರ ನಿರ್ದೇಶಕರು ಅವರು ಹೇಳ್ತಾರೆ. ಆದರೆ ಅದು ಅಕ್ರಮ ಅಲ್ಲ ಅಂತ ನಮಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದ ರೈತರು ಇವತ್ತು ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ವಿನಾಕಾರಣ ಹೆಚ್ಚು ಬೆಲೆಯನ್ನು ಕೊಟ್ಟು ರಸಗೊಬ್ಬರವನ್ನು ತಂದು ಬೆಳೆ ಬೆಳೆಯುತ್ತಿರುವಂಥ ಕಾರಣಕ್ಕಾಗಿ ಅವರಿಗೆ ಸಿಗಬೇಕಾದಷ್ಟು ಲಾಭ ಸಿಗ್ತಾ ಇಲ್ಲ, ಅದರ ಬದಲಿಗೆ ಹೆಚ್ಚಿಗೆ ನಷ್ಟ ಆಗ್ತಾ ಇದೆ. ಈಗ ಬೆಂಬಲ ಬೆಲೆ ಘೋಷಣೆ ಮಾಡುವಾಗಲೂ ಸಹ 1 ಎಕರೆಗೆ ಏನೆಲ್ಲ ಖರ್ಚು ಬೀಳುತ್ತೆ ಅನ್ನೋದನ್ನ ಲೆಕ್ಕ ಹಾಕೊಂಡು ಸರ್ಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡುತ್ತೆ. ಅವರು ಲೆಕ್ಕ ಹಾಕುವಾಗಲೂ ಒಂದು ಎಕರೆಗೆ 1 ಎಕರೆಗೆ 1 ಮೂಟೆ ಯೂರಿಯಾ, 1 ಮೂಟೆ DAP, 1 ಮೂಟೆ ಕಾಂಪ್ಲೆಕ್ಸ್ ಬೇಕಾಗುತ್ತೆ ಅಂದ್ರೆ MRP ಬೆಲೆ ಏನಿದೆಯೋ ಅದನ್ನೇ ನಿಗದಿ ಮಾಡಿ ಲೆಕ್ಕ ಹಾಕ್ತಾರೆ ಹೊರತು ರೈತರು ಅದಕ್ಕಿಂತ 20%, 30%, 40% ಜಾಸ್ತಿ ಕೊಟ್ಟು ತೆಗೆದುಕೊಂಡಿರೋದನ್ನ ಲೆಕ್ಕ ಹಾಕೋದಿಲ್ಲ. ಹೀಗಾಗಿ ಎಲ್ಲ ಕಡೆಯೂ ರೈತರಿಗೆ ಶೋಷಣೆ ಆಗ್ತಾ ಇದೆ. ಮತ್ತೆ ಖಾಸಗಿ ಮಾರಾಟಗಾರರ ಮೇಲೆ ಸರ್ಕಾರಕ್ಕೆ ಯಾವುದೇ ರೀತಿಯ ನಿಯಂತ್ರಣ ಇಲ್ಲ. ಪ್ರತಿ ತಾಲೂಕಿನಲ್ಲೂ ಕೃಷಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ. ಅವರ ಪ್ರತಿ ಜಿಲ್ಲೆಯಲ್ಲೂ ಜಾಯಿಂಟ್ ಡೈರೆಕ್ಟರ್ ಅಂತ ಇರ್ತಾರೆ. ಆದರೆ ಇವ್ರು ಯಾರೂ ಅಲ್ಲಿ ಸ್ಥಳೀಯವಾಗಿ ರಸಗೊಬ್ಬರ ಅಂಗಡಿಗಳಿಗೆ ಭೇಟಿ ಕೊಟ್ಟು ಅವ್ರು MRP ಬೆಲೆಗೆ ಮಾರ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿಯೇ ರೈತರು ಏನಾದರೂ ಹೋಗಿ ಯಾಕಪ್ಪ ಇದು MRP ಬೆಲೆಗಿಂತ ಜಾಸ್ತಿ ಕೇಳ್ತಾ ಇದೀಯಾ ದುಡ್ಡು, ನಮ್ಗಿದು ಸುಲಿಗೆ ಅಲ್ವಾ ಅಂತ ಕೇಳಿದ್ರೆ ರಸಗೊಬ್ಬರ ಮಾರಾಟಗಾರರು ಧಮಕಿ ಹಾಕುವಂತಹ, ಇಷ್ಟ ಇದ್ರೆ ತಗೋ, ಕಷ್ಟ ಆದ್ರೆ ಬಿಡು ಅಂತ ಹೇಳುವಂತಹ, ಮತ್ತೆ ಅವನಿಗೆ ಗೊಬ್ಬರನೇ ಕೊಡದಿರುವಂತಹ ಪ್ರಸಂಗಗಳು ಸಹ ಹಲವಾರು ಕಡೆಗಳಲ್ಲಿ ನಡೀತಾ ಇದೆ. ಹಾಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತನ್ನ ಜೀವನೋಪಾಯಕ್ಕಾಗಿ ಬೆಳೆ ಬೆಳಿಲೇಬೇಕಾದಂತಹ ಸ್ಥಿತಿಯಲ್ಲಿರುವಂತಹ ರೈತ ಅನಿವಾರ್ಯವಾಗಿ ದುಸ್ಥಿತಿಯಲ್ಲಿ MRP ಬೆಲೆಗಿಂತ ಹೆಚ್ಚಿಗೆ ಮಾರಾಟಗಾರರು ಕೊಡೋದನ್ನ ಏನ್ ಕೇಳ್ತಾರೋ ಅಷ್ಟನ್ನ ಕೊಟ್ಟು ರಸಗೊಬ್ಬರವನ್ನು ತೆಗೆದುಕೊಂಡು ಬಂದು ತಮ್ಮ ಬೆಳೆಗಳಿಗೆ ಹಾಕ್ತಾ ಇದ್ದಾರೆ. ಇದಕ್ಕೆ ಬಹಳ ದೊಡ್ಡ ಕಾರಣ ಅಂದ್ರೆ ಸರ್ಕಾರಿ ಅಧಿಕಾರಿಗಳ ನಿಷ್ಕ್ರಿಯತೆ, ಅದಕ್ಷತೆ, ಅಥವಾ ಅವರು ಸಹ ಮಾಮೂಲು ತೆಗೆದುಕೊಂಡು ಈ ಅಕ್ರಮ ಆಗೋದಿಕ್ಕೆ ಬಿಟ್ಟಿರುವಂತದ್ದು ಒಂದು ಕಾರಣ. ಎರಡನೇದು ರಸಗೊಬ್ಬರ ಉತ್ಪಾದಕ ಕಂಪನಿಗಳು, ಅದು ಸ್ಪಿಕ್ ಇರ್ಬೋದು, ಇಫ್ಕೋ ಇರ್ಬೋದು, ಅವರು ಸಹ ಡೀಲರ್ಗಳಿಗೆ ಕೊಡಬೇಕಾದಂತ ದರ ಕೊಡದೆ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟುಕೊಂಡು ತಗೊಂಡು ಅವ್ರಿಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಕಡೆಗಳಲ್ಲಿ ಅಕ್ಕದ ಅವನಿಗೆ ಕಡಿಮೆ ಬೆಲೆಗೆ ಬಂದಿದ್ರು ಪಕ್ಕದವನು MRPಗಿಂತ ಜಾಸ್ತಿ ಮಾರ್ತಿರೋದ್ರಿಂದ ಕಾನೂನು MRPಗಿಂತ ಜಾಸ್ತಿ ಮಾರಿದ್ರೆ ಇನ್ನಷ್ಟು ಹೆಚ್ಚು ಲಾಭ ಮಾಡ್ಕೊಳ್ಬಹುದಲ್ಲ ಅನ್ನುವಂತಹ ದುರಾಸೆಗೆ ಬಿದ್ದಿರುವಂತಹ ಕೆಲವೊಂದು ಸೊಸೈಟಿಗಳು ಅವರು ಸಹ MRP ಬೆಲೆಗಿಂತ ಜಾಸ್ತಿ ಮಾರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂತಿಮವಾಗಿ ಇದರ ನೇರ ಹೊರೆ ಮತ್ತು ಕಷ್ಟ ರೈತರಿಗೇನೆ.
ಹಾಗಾಗಿ ರೈತರ ಜೊತೆಗೆ ನಿಲ್ಲಬೇಕಾದಂಥ ಕೃಷಿ ಇಲಾಖೆ ಇವಾಗ ಈ ತರಹದ ನಿಷ್ಕ್ರಿಯವಾಗಿ ಅದಕ್ಷತೆಯಿಂದ ಅಥವಾ ಭ್ರಷ್ಟಾಚಾರದಲ್ಲೋ ಅಕ್ರಮದಲ್ಲೋ ಮುಳುಗಿದ್ರೆ ಕೊನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರವಾಗಿ ಏನಾದರೂ ಹೋರಾಟ ಮಾಡಿದಾಗ ಆಗ ಅಂತಿಮವಾಗಿ ಕೃಷಿ ಇಲಾಖೆ ಮೇಲೆ ಬಹಳ ದೊಡ್ಡ ಒತ್ತಡ ಬೀಳುತ್ತೆ. ರಸಗೊಬ್ಬರ ಮಾರಾಟಗಾರರು ಅಂಗಡಿಗಳನ್ನು ಮುಚ್ಚಬೇಕಾದಂಥ ಸ್ಥಿತಿ ಬಂದಾಗ ಅದು ರೈತರಿಗೇನೆ ಅದರಿಂದ ತೊಂದರೆಯಾಗಿ ರೈತರು ಸಾವಿರಾರು ಲಕ್ಷಗಳ ಸಂಖ್ಯೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಪರಿಸ್ಥಿತಿ ಕೈಮೀರೋದಕ್ಕೆ ಮೊದಲು ನೀವು ಎಲ್ಲ ರೀತಿಯ ಅಕ್ರಮಗಳನ್ನು ನಿಲ್ಲಿಸಬೇಕು. ರಾಜ್ಯದಲ್ಲಿ ಸಾರಾಸಗಟಾಗಿ ನಡೆಯುತ್ತಿರುವ ರಸಗೊಬ್ಬರ ಪೂರೈಕೆ ಅಕ್ರಮಗಳಲ್ಲಿ ಅಧಿಕಾರಿಗಳು, ಡೀಲರ್ಗಳು, ಮಾರಾಟಗಾರರು, ಉತ್ಪಾದಕ ಕಂಪನಿಗಳು ಎಲ್ಲರೂ ಭಾಗಿಯಾಯಿತು. ಈ ವಿಚಾರವಾಗಿ ಸಮಗ್ರವಾದ ಒಂದು ತನಿಖೆ ಅಗತ್ಯ ಇಲ್ಲ, ಎಲ್ಲ ಕಣ್ಮುಂದೆ ಇರುವಂಥದ್ದು. ಕ್ರಮಕ್ಕೆ ಇದು ಆಗದೇ ಇರುವಂಥ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ನಾವಿವತ್ತು ಕೃಷಿ ಆಯುಕ್ತರನ್ನ ಭೇಟಿ ಮಾಡೋದಕ್ಕೆ ಅವ್ರಿಗೆ ಆಗ್ರಹಿಸೋದಕ್ಕೆ ಬಂದಿದ್ದೀವಿ. ಬಹಳ ಅದ್ಭುತವಾಗಿ ಇಡೀ ಸಮಸ್ಯೆಯ ವಿಚಾರವನ್ನು 2.5-3 ಪೇಜಲ್ಲಿ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿಯವರು ಇಡೀ ವಿಚಾರದವನ್ನು ಆಮೂಲಾಗ್ರವಾಗಿ ಅವರು ವಿಶ್ಲೇಷಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಒಂದು ಒಳ್ಳೆಯ ಪತ್ರವನ್ನು ಬರೆದಿದ್ದಾರೆ. ಇದು ಇವ್ರಿಗೆ ಒಂದು ರೀತಿಯಲ್ಲಿ ಗೈಡ್ಲೈನ್ ಆಗ್ತದೆ. ಇದು ಎಲ್ಲೆಲ್ಲಿ ತಪ್ಪುಗಳಾಗ್ತಾ ಇದೆ, ಅಕ್ರಮಗಳಾಗ್ತಾ ಇದೆ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಈ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈಗ ರಘುಪತಿಯವರು ಆ ಪತ್ರವನ್ನು ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾಗಿರುವಂತಹ ಶರಣಪ್ಪ ಮುದ್ಗಲ್ ಅವರ ಸಮ್ಮುಖದಲ್ಲಿ ಓದಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಆಯುಕ್ತರಿಗೆ ಬರೆದಿರುವಂತಹ ಪತ್ರ. ವಿಷಯ: ರಾಜ್ಯದಲ್ಲಿ ಸಾರಾಸಗಟಾಗಿ ನಡೆಯುತ್ತಿರುವ ರಸಗೊಬ್ಬರ ಪೂರೈಕೆ ಅಕ್ರಮಗಳಲ್ಲಿ ಅಧಿಕಾರಿಗಳು, ಡೀಲರ್ಗಳು, ಉತ್ಪಾದಕ ಕಂಪನಿಗಳು ಎಲ್ಲರೂ ಭಾಗಿಯಾಗಿದ್ದು ಸಮಗ್ರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಪತ್ರ ಇದು. ಮಾನ್ಯರೇ, ಕಳೆದ ಹಲವಾರು ತಿಂಗಳುಗಳಿಂದ ಹಲವಾರು ಪತ್ರಗಳ ಮೂಲಕ, ಕರೆಗಳ ಮೂಲಕ ರಾಜ್ಯದಲ್ಲಿ ನಡೆಯುತ್ತಿರುವ ರಸಗೊಬ್ಬರ ಅಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ನೀಡಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮನವಿ ಪತ್ರಗಳನ್ನು ತಮಗೆ, ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಜಿಲ್ಲೆಗಳಲ್ಲಿ ಜಂಟಿ ನಿರ್ದೇಶಕರಿಗೆ ನೀಡಲಾಗಿತ್ತು. ಆದರೆ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮಗಳಿಗೆ ಮುಂದಾಗದೆ ಈ ಸಮಸ್ಯೆ ಉಲ್ಬಣಗೊಂಡು ರೈತರು ರಸಗೊಬ್ಬರಗಳು ಸಿಕ್ಕಿದರೂ MRP ಬೆಲೆಗಿಂತ 50%ನಿಂದ 100% ಹೆಚ್ಚಿನ ಬೆಲೆಗೆ ಕೊಂಡುಕೊಂಡು ಅದರ ಜೊತೆಗೆ ಡೀಲರ್ಗಳು, ಕಂಪನಿಗಳು ಕಡ್ಡಾಯವಾಗಿ ಮಾಡಿರುವ ಲಿಂಕ್ ಪ್ರಾಡಕ್ಟ್ಗಳನ್ನು ಕಡ್ಡಾಯ ಮಾಡಿರುವ ಲಿಂಕ್ ಪ್ರಾಡಕ್ಟ್ಗಳನ್ನು ಅಗತ್ಯ ಇಲ್ಲದೆ ಇದ್ದರೂ ಖರೀದಿಸಿ ಅತ್ಯಂತ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಎಲ್ಲ ಅಕ್ರಮಗಳಿಗೆ ರಸಗೊಬ್ಬರ ಕಂಪನಿಗಳು, ಡೀಲರ್ಗಳು, ಕೃಷಿ ಇಲಾಖೆ ಅಧಿಕಾರಿಗಳು ನೇರವಾಗಿ ಕಾರಣರಾಗಿದ್ದಾರೆ. ಮೊದಲನೆಯದಾಗಿ, ರಸಗೊಬ್ಬರ ಉತ್ಪಾದಕ ಕಂಪನಿಗಳು ರಸಗೊಬ್ಬರಗಳನ್ನು ಅಂಗಡಿಗಳ ಬಾಗಿಲಿಗೆ ತಲುಪಿಸಬೇಕೆಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ NBSನಲ್ಲಿ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅಂತಿದೆ. ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದರೂ ಅದನ್ನು ಮಾಡದೆ ರೇಕ್ಗಳಿಂದ ರಸಗೊಬ್ಬರ ಸಾಗಾಣಿಕೆ ವೆಚ್ಚವನ್ನು ಡೀಲರ್ಗಳೇ ಭರಿಸುವ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ರಸಗೊಬ್ಬರಗಳ ದರ, ಸಾಗಾಣಿಕೆ ವೆಚ್ಚವನ್ನು ಸೇರಿಸಿದ ನಂತರ MRPಗಿಂತ ಜಾಸ್ತಿ ಆಗುತ್ತಿದೆ. ಡೀಲರ್ಗಳು ಅನಿವಾರ್ಯವಾಗಿ MRPಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡುವ ಸ್ಥಿತಿಗೆ ತಲುಪಿದ್ದಾರೆ. ಅಲ್ಲದೆ ರಸಗೊಬ್ಬರ ಕಂಪನಿಗಳೇ ಸಬ್ಸಿಡಿ ರಸಗೊಬ್ಬರಗಳಾದ ಯೂರಿಯಾ ಮತ್ತು DAP ಜೊತೆ ಲಿಂಕ್ ಪ್ರಾಡಕ್ಟ್ಗಳನ್ನು ಕೂಡ ಖರೀದಿಸಬೇಕೆಂದು ಡೀಲರ್ಸ್ಗಳಿಗೆ ಒತ್ತಾಯ ಮಾಡುತ್ತಿರುವುದರಿಂದ ಡೀಲರ್ಗಳು ರೈತರಿಗೆ ಲಿಂಕ್ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಮಾತ್ರ ಸಬ್ಸಿಡಿ ರಸಗೊಬ್ಬರ ಯೂರಿಯಾ ಮತ್ತು DAP ಕೊಡುತ್ತಿದ್ದಾರೆ. ಎರಡನೇದಾಗಿ, ಡೀಲರ್ಗಳು ತಮಗೆ ಸಿಗುವ ಯೂರಿಯಾ ಮತ್ತು DAP ರಸಗೊಬ್ಬರಗಳ ವೆಚ್ಚ MRPಗಿಂತ ಜಾಸ್ತಿ ಇದೆ ಅನ್ನುವ ನೆಪ ಇಟ್ಟುಕೊಂಡು ಯೂರಿಯಾ ಮತ್ತು DAPಗಳನ್ನು ತಮ್ಮ ಮನಸ್ಸಿಗೆ ಬಂದಿರುವ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಉದಾಹರಣೆಗೆ, ಡೀಲರ್ಗೆ ಗೊಬ್ಬರ ಕಂಪನಿಗಳಿಂದ ಯೂರಿಯಾ 245ರಿಂದ 248 ರೂಪಾಯಿ ಪ್ರತಿ ಚೀಲಕ್ಕೆ ಸಿಕ್ಕರೆ ಅದಕ್ಕೆ ಸಾಗಾಣಿಕೆ ವೆಚ್ಚ ಸೇರಿಸಿದಾಗ ಅದರ ಬೆಲೆ ಸುಮಾರು 270ರಿಂದ 278ವರೆಗೂ ತಲುಪುತ್ತದೆ. ಇದನ್ನು 5ರಿಂದ 10% ಲಾಭ ಇಟ್ಟುಕೊಂಡು ಮಾರಿದರೂ ಅದು 305 ರೂಪಾಯಿ ಪ್ರತಿ ಚೀಲ ದಾಟುವುದಿಲ್ಲ. ಆದರೆ ಡೀಲರ್ಗಳು ಇದೇ ಕಾರಣ ಇಟ್ಟುಕೊಂಡು 350ರಿಂದ 500 ರೂಪಾಯಿ ಪ್ರತಿ ಚೀಲದವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಜೊತೆಗೆ ಕಂಪನಿಗಳು ನೀಡಿರುವ ಲಿಂಕ್ ಪ್ರಾಡಕ್ಟ್ಗಳನ್ನು ಅಥವಾ ತಮ್ಮ ಅಂಗಡಿಯಲ್ಲಿ ಲಭ್ಯವಿರುವ ಬೀಜ, ಕೀಟನಾಶಕ ಪ್ರಾಡಕ್ಟ್ಗಳನ್ನು ಲಿಂಕ್ ಮಾಡಿ ರೈತರಿಗೆ ಬಲವಂತವಾಗಿ ಮಾರಾಟ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ NBS ಮಾರ್ಗಸೂಚಿ ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳಲ್ಲಿ ಸ್ಪಷ್ಟವಾಗಿ MRP ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರುವುದು ಹಾಗೂ ಲಿಂಕ್ ಪ್ರಾಡಕ್ಟ್ಗಳನ್ನು ಸೇರಿಸಿ ಮಾರುವುದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಪ್ರಕಾರ ಅಪರಾಧ ಎಂದು ತಿಳಿಸಿದ್ದರೂ ಇವರು ಯಾರ ಭಯ ಇಲ್ಲದೆ ಇಂತಹ ಅಪರಾಧಗಳನ್ನು ಮಾಡುತ್ತಿದ್ದಾರೆ. ಮೂರನೆಯದಾಗಿ, ಈ ಎಲ್ಲ ಅಕ್ರಮಗಳನ್ನು ತಡೆದು ರೈತರಿಗೆ ಸುಲಭವಾಗಿ ಸರಿಯಾದ ಸಮಯಕ್ಕೆ ನ್ಯಾಯಯುತ ದರಕ್ಕೆ ರಸಗೊಬ್ಬರಗಳು ಸಿಗುವ ಹಾಗೆ ಮಾಡಬೇಕಾಗಿದ್ದ ಅಧಿಕಾರಿಗಳು
ತಾವೇ ಈ ಅಕ್ರಮಗಳಲ್ಲಿ ಕಂಪನಿಗಳು ಮತ್ತು ಡೀಲರ್ಗಳ ಜೊತೆ ಸೇರಿರುವುದು ನೇರವಾಗಿ ಕಂಡುಬರುತ್ತಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರುಗಳು, ಸಹಾಯಕ ನಿರ್ದೇಶಕರುಗಳು ತಾವೇ ಡೀಲರ್ಗಳಿಗೆ MRPಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡಲು ಮೌಖಿಕ ಅನುಮತಿ ನೀಡಿರುವ ಕಾರಣದಿಂದಾಗಿ ಡೀಲರ್ಗಳು ಕಾನೂನಿನ ಅಧಿಕಾರಿಗಳ ಭಯವಿಲ್ಲದೆ ಪ್ರಶ್ನೆ ಮಾಡುವ ರೈತರನ್ನು ಹೆದರಿಸಿ ಬೆದರಿಸಿ ಇಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಈ ಮಟ್ಟದಲ್ಲಿ ರಸಗೊಬ್ಬರ ಪೂರೈಕೆ ಮತ್ತು ಮಾರಾಟದಲ್ಲಿ ಮೋಸ ಅಕ್ರಮ ನಡೆಯುತ್ತಿದ್ದರೂ ಯಾವುದೇ ಡೀಲರ್ಗಳ ಕಂಪನಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರ ಪರವಾನಗಿ ರದ್ದು ಮಾಡುವ ಯಾವುದೇ ಉದಾಹರಣೆಗಳು ಇಲ್ಲದೇ ಇರುವುದು ಈ ಅಕ್ರಮದಲ್ಲಿ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿರುವುದು ಸಾಬೀತಾಗುತ್ತದೆ. ಅಲ್ಲದೆ ಶಿಗ್ಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ KRS FPO ಸಂಸ್ಥೆ ಕಳೆದ ಬಾರಿ ಪ್ರದೀಪ್ ಫಾಸ್ಫೇಟ್ ಕಂಪನಿಯಿಂದ DAP ಖರೀದಿ ಮಾಡಿದಾಗ ಅದರ ಜೊತೆ ಇನ್ನೊಂದು ಲಿಂಕ್ ಪ್ರಾಡಕ್ಟ್ ಅನ್ನು ಬಲವಂತವಾಗಿ ಕಳುಹಿಸಿಕೊಡಲಾಗಿತ್ತು. ಇದರ ಬಗ್ಗೆ ಸಂಸ್ಥೆಯ CEO ರವರು ಜಂಟಿ ನಿರ್ದೇಶಕರಿಗೆ ದೂರು ನೀಡಿ ಒತ್ತಡ ಸೃಷ್ಟಿ ಮಾಡಿದ ನಂತರ ಕಂಪನಿಯವರು ಆ ಪ್ರಾಡಕ್ಟ್ ಅನ್ನು ಮರಳಿ ಪಡೆದಿದ್ದರು. ಆದರೆ ಜಂಟಿ ನಿರ್ದೇಶಕರು ಆ ಕಂಪನಿಯ ಮೇಲೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಅಲ್ಲದೆ ಯೂರಿಯಾ ಮತ್ತು DAPಯನ್ನು KRS FPO ಸಂಸ್ಥೆ ನೇರವಾಗಿ ರೇಕ್ನಿಂದಲೇ ಸಾಗಾಣಿಕೆ ಮಾಡಿಕೊಳ್ಳುತ್ತಿದ್ದರು. ಹಾವೇರಿ ಜಿಲ್ಲಾ ಮಾರುಕಟ್ಟೆ ಮಂಡಳಿಯವರು ಯೂರಿಯಾ ಬೆಲೆಯನ್ನು ಮಾತ್ರ ಪ್ರತಿ ಚೀಲಕ್ಕೆ 260 ರೂಪಾಯಿವರೆಗೂ ವಿಧಿಸುತ್ತಿದ್ದಾರೆ. ನಿಯಮಗಳ ಪ್ರಕಾರ ಕಂಪನಿಯವರೇ ಸಾಗಾಣಿಕೆ ವೆಚ್ಚವನ್ನು ಭರಿಸಬೇಕಾಗಿದ್ದರೂ ಆ ವೆಚ್ಚವನ್ನು ಮಾರುಕಟ್ಟೆ ಮಂಡಳಿಯವರು FPO ಮೇಲೆ ಹೇರುತ್ತಿದ್ದಾರೆ. ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಈ ರಸಗೊಬ್ಬರ ಅಕ್ರಮ ಮತ್ತು ಮೋಸಗಳಲ್ಲಿ ರಸಗೊಬ್ಬರ ಕಂಪನಿಗಳು, ಡೀಲರ್ಗಳು, ಅಧಿಕಾರಿಗಳು ಸಮನಾಗಿ ಭಾಗಿಯಾಗಿರುವುದು ಕಂಡುಬರುತ್ತಿದೆ. ಇದೇ ಕಾರಣಗಳಿಗೆ ಇತ್ತೀಚೆಗೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ರಸಗೊಬ್ಬರ ಕಂಪನಿಗಳ ಲಿಂಕ್ ಪ್ರಾಡಕ್ಟ್ ಮಾರಾಟಕ್ಕೆ ತಡೆಯೊಡ್ಡುವ ಕ್ರಮವನ್ನು ಜರುಗಿಸಲಾಗಿದೆ. ಸಬ್ಸಿಡಿ ಗೊಬ್ಬರಗಳಾದ ಯೂರಿಯಾ, DAP ರಸಗೊಬ್ಬರ ಕಂಪನಿಗಳು ಇತರ ರಸಗೊಬ್ಬರಗಳ ಉತ್ಪಾದನೆ ಮಾಡುತ್ತಿದ್ದರೆ ಅಂತಹ ಕಂಪನಿಗಳನ್ನು ರಸಗೊಬ್ಬರ ಮಾರಾಟ ಮಾಡುವುದರಿಂದ ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ರಸಗೊಬ್ಬರ ಕಂಪನಿಗಳು ರಾಜಾರೋಷವಾಗಿ ಲಿಂಕ್ ಪ್ರಾಡಕ್ಟ್ ಹಾಗೂ MRP ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ರೈತರನ್ನು ಸುಲಿಗೆ ಮಾಡುವುದಕ್ಕೆ ಕೃಷಿ ಇಲಾಖೆ ಮತ್ತು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ರಸಗೊಬ್ಬರವನ್ನು ಮಾರಾಟಗಾರರ ಅಂಗಡಿ, ಸೊಸೈಟಿಗೆ ತಲುಪಿಸುವ ಜವಾಬ್ದಾರಿ ಮತ್ತು ಖರ್ಚು ಕಂಪನಿಯದ್ದಾಗಿರುತ್ತದೆ. ಆದರೆ ಅದನ್ನು ಮಾರಾಟಗಾರರ ಮೇಲೆ ಹೊರಿಸಲಾಗುತ್ತಿದೆ. ಹಾಗೆಯೇ ಲಿಂಕ್ ಪ್ರಾಡಕ್ಟ್ಗಳನ್ನು ಕಂಪನಿಗಳು ಕಡ್ಡಾಯವಾಗಿ ಖರೀದಿಸಬೇಕೆಂದು ಡೀಲರ್ಗಳ ಮೇಲೆ ಒತ್ತಡ ಹಾಕಿ ಗೊಬ್ಬರದ ಜೊತೆಗೆ ಕಳುಹಿಸುತ್ತಿದ್ದಾರೆ ಮತ್ತು ಅವನ್ನು ಖರೀದಿಸದಿದ್ದರೆ ಗೊಬ್ಬರದ ಸರಬರಾಜು ಮಾಡದೆ ಕಿರುಕುಳ ನೀಡುವಂತಹ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಿದ ಸರ್ಕಾರವು ಮಾರಾಟಗಾರರು ಮತ್ತು ಕಂಪನಿಗಳು ರೈತರನ್ನು ಸುಲಿಗೆ ಮಾಡಲು ಸ್ವತಃ ತಾನೇ ಲೈಸೆನ್ಸ್ ನೀಡಿದಂತಾಗಿದೆ. ಇವೆಲ್ಲವನ್ನು ಪ್ರಶ್ನಿಸಿದರೆ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಾರೆ. ಇವೆಲ್ಲವೂ ಹಲವು ದಶಕಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದ್ದು ಎಲ್ಲವೂ ಕಾನೂನು ಬದ್ಧವಾಗಿದೆ ಎನ್ನುವಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿದೆ. ಇಂತಹ ವಿಚಾರಗಳನ್ನು ಜನರ ಮುಂದಿಡಬೇಕಾದ ಅಧಿಕಾರಿಗಳು ಮತ್ತು ಸಚಿವರು ಇದರ ಭಾಗವಾಗಿ ಭ್ರಷ್ಟಾಚಾರದಲ್ಲಿ ಪಾಲು ಪಡೆಯುತ್ತಿದ್ದಾರೆ. ರಾಜ್ಯದಲ್ಲಿನ ಇಂತಹ ಪರಿಸ್ಥಿತಿಯಿಂದ ಈಗಾಗಲೇ ಬೆಳೆ ಹಾನಿ, ಬೆಲೆ ಕುಸಿತದಿಂದ ಬೇಸತ್ತಿರುವ ರೈತರಿಗೆ ಗಾಯದ ಮೇಲೆ ಬರೆಗಳನ್ನು ಎಳೆಯಲಾಗುತ್ತಿದೆ. ಈ ಎಲ್ಲ ಅಕ್ರಮಗಳನ್ನು ತಡೆಯಲು ಕೃಷಿ ಇಲಾಖೆ FCO 1985 ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ 1985 ಹಾಗೂ NBS ಮಾರ್ಗಸೂಚಿಗಳ ಪ್ರಕಾರ ಈ ಕೆಳಗಿನ ಕ್ರಮಗಳನ್ನು ವಹಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ. ಮೊದಲನೇದಾಗಿ, ತಕ್ಷಣವೇ ಮುಂಗಾರು ಬೆಳೆಗಳಿಗೆ ಅಗತ್ಯವಿರುವಷ್ಟು ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು. ಎರಡನೇದು, ಎಲ್ಲ ರಸಗೊಬ್ಬರ ಮಾರಾಟಗಾರರು FCO 1985 ಷರತ್ತುಗಳ ಪ್ರಕಾರ ರಸಗೊಬ್ಬರ ಅಂಗಡಿಗಳಲ್ಲಿ ಅದರ ಬೆಲೆ, ಸ್ಟಾಕ್ ವಿವರ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಮೂರನೇದು, ರಸಗೊಬ್ಬರ ಅಕ್ರಮಗಳ ಬಗ್ಗೆ ದೂರು ನೀಡಲು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಯ ಮೊಬೈಲ್ ನಂಬರ್ ಅನ್ನು ಪ್ರದರ್ಶನ ಫಲಕದಲ್ಲಿ ನಮೂದಿಸಬೇಕು. ನಾಲ್ಕನೇದು, ರಸಗೊಬ್ಬರ ಮಾರಾಟ ಕಂಪನಿಗಳು ಕಡ್ಡಾಯವಾಗಿ ರಸಗೊಬ್ಬರಗಳನ್ನು NBS ನಿಯಮಾವಳಿಗಳ ಪ್ರಕಾರ ಡೀಲರ್ಗಳ ಅಂಗಡಿ ಬಾಗಿಲಿಗೆ ಡೋರ್ ಡೆಲಿವರಿ ಮಾಡುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಐದನೇದು, ರಸಗೊಬ್ಬರ ಕಂಪನಿಗಳು ಸಬ್ಸಿಡಿ ರಸಗೊಬ್ಬರದ ಜೊತೆಗೆ ಡೀಲರ್ಗಳಿಗೆ ಲಿಂಕ್ ಪ್ರಾಡಕ್ಟ್ಗಳನ್ನು ನೀಡುವುದನ್ನು ನಿಲ್ಲಿಸಬೇಕು ಮತ್ತು ಡೀಲರ್ಗಳು ಲಿಂಕ್ ಪ್ರಾಡಕ್ಟ್ ರೈತರಿಗೆ ಬಲವಂತವಾಗಿ ಮಾರುವುದನ್ನು ನಿಲ್ಲಿಸಬೇಕು. ಆರನೇದು, ಈ ನಿಯಮಗಳನ್ನು ಮೀರುತ್ತಿರುವ ಬಗ್ಗೆ ಯಾವುದೇ ದೂರು ಬಂದಾಗ ಆ ಡೀಲರ್ಸ್ ಲೈಸೆನ್ಸ್ ರದ್ದುಪಡಿಸುವ ಮತ್ತು ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಪ್ರಕಾರ ದೂರು ದಾಖಲಿಸಿ ಪ್ರಕರಣ ನಡೆಸುವ ಕ್ರಮಕ್ಕೆ ಮುಂದಾಗಬೇಕು. ಮೇಲಿನ ಎಲ್ಲ ಅಂಶಗಳನ್ನು ಕೃಷಿ ಇಲಾಖೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದಲ್ಲಿ ಈ ರಸಗೊಬ್ಬರ ಅಕ್ರಮವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ
ಈಗ ಈ ಮುಂಗಾರಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಲು ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಕೆಆರ್ಎಸ್ ಪಕ್ಷ ಆಗ್ರಹಿಸಿದೆ. ಇದ್ರ ಜೊತೆಗೆ ಮಾಹಿತಿಯಾಗಿ ಮಧ್ಯಪ್ರದೇಶದಲ್ಲಿ ಸಬ್ಸಿಡೈಸ್ಡ್ ನಾನ್ ಸಬ್ಸಿಡೈಸ್ಡ್ ಫರ್ಟಿಲೈಸರ್ಸು ಅವರು ಸಬ್ಸಿಡೈಸ್ಡ್ ಫರ್ಟಿಲೈಸರ್ಸ್ನ ಮಾರಬಾರ್ದು ಅನ್ನೋದಕ್ಕೆ ಅಲ್ಲಿ ಏನು ತೀರ್ಮಾನ ತಗೊಂಡಿದ್ದು ಉತ್ತರ ಪ್ರದೇಶ ಅದ್ರ ಮಾಹಿತಿ ಇದೆ. ಆಮೇಲೆ ಏನು ರಘುಪತಿ ರೂಲ್ಸು ಅದು ಏನೇ ಸ್ಟಾಕ್ ಇರಬೇಕು ಇದ್ರದ್ದು ಅಲ್ವಾ. ಎವ್ರಿ ಡೀಲರ್ ಹೂ ಮೇಕ್ಸ್ ಆರ್ ಆಫರ್ಸ್ ಟು ಮೇಕ್ ರಿಟೇಲ್ ಸೇಲ್ ಆರ್ ಎನಿ ಪ್ಲೇಸ್ ಆಫ್ ಬಿಸ್ನೆಸ್ ಯಾವೆಲ್ಲ ಇದಿರಬೇಕು ಅಂತೇಳಿ. ಪ್ರೈಸ್ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟ್ ಮೇ by notification of official gazette fix the maximum prices or rates at which any fertilizer may be sold by a dealer, manufacturer, importer. So adikeniде no dealer, manufacturer, importer or full handling agency shall sell or offer for sale any fertilizer at a price exceeding the maximum price or rate fixed under this clause. So ಈಗ ರೇಟ್ ಫಿಕ್ಸ್ಡ್ ಅಂಡರ್ ದಿಸ್ ಕ್ಲಾಸ್ ಅಂದರೆ MRP ನೇ. ಸೊ ಹಾಗಾಗಿ ಅದನ್ನು ಮಾಡಬಾರ್ದು. ನೋ ಡೀಲರ್ ಆರ್ ಮ್ಯಾನುಫ್ಯಾಕ್ಚರರ್ ಇಂಪೋರ್ಟರ್ ಅದನ್ನು ಶುಡ್ ನಾಟ್ ಸೆಲ್ ಆರ್ ಸೇಲ್ ಎನಿ ಫರ್ಟಿಲೈಸರ್ ಅಟ್ ಎ ಪ್ರೈಸ್ ಎಕ್ಸಿಡಿಂಗ್ MRP ಅಂತ. ಸೊ ಇವೆಲ್ಲ ಕಾನೂನುಗಳು ನಿಯಮಗಳು ಇದೆ ಸರ್. ಸೊ ನಾವು ಈ ವಿಚಾರವಾಗಿ ಸುಮಾರು 4-5 ತಿಂಗಳಿಂದ ಕೃಷಿ ಇಲಾಖೆ ಆಯುಕ್ತರನ್ನು ಪಾಟೀಲ್ರನ್ನು, DD ಡೆಪ್ಯೂಟಿ ಡೈರೆಕ್ಟರ್ ನಾಗರಾಜ್ ಅವರನ್ನು, ಅದೇ ರೀತಿಯಲ್ಲಿ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಹಿಂದೆ ಯಾರಿದ್ರು ಸೆಲ್ವಕುಮಾರ್ ಅವರನ್ನು ಭೇಟಿ ಮಾಡಿ ಖುದ್ದಾಗಿ ಪತ್ರಗಳನ್ನ ಕೊಟ್ಟಿದ್ದೀವಿ. ನಮ್ಮ ಪತ್ರಗಳಿಗೆ ನಿಮ್ಮ ಕಡೆಯಿಂದ ನನಗೆ ಗೊತ್ತಿರೋ ಹಾಗೆ ಯಾವುದೇ ಉತ್ತರಗಳು ಬಂದಿಲ್ಲ. ನಿಮಗೆ ನಮ್ಮಿಂದ ನಿಮ್ಮ ಪತ್ರವನ್ನು ಸ್ವೀಕರಿಸಲಾಗಿದೆ, ಮೇಲೆ ಇಂಥ ಕ್ರಮ ಜರುಗಿಸಲಾಗಿದೆ ಅನ್ನುವಂತಹ ಒಂದು ಸೌಜನ್ಯದ ಪತ್ರವೂ ಬಂದಿಲ್ಲ. ಎರಡನೇದಾಗಿ ಅಲ್ಲಿ ಏನು ಬೇರೆ ಏನಾದರೂ ಆ್ಯಕ್ಷನ್ ಆಗಿದೆ ಗ್ರೌಂಡಲ್ಲಿ ಅಂದರೆ ಅದು ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಇಷ್ಟು ಜನ ಎಲ್ಲ ರೈತಾಪಿ ಹಿನ್ನೆಲೆ ಇರುವಂಥವರೇ, ರೈತರು ಕೃಷಿ ಮಾಡ್ತಿರೋರು ಇಲ್ಲ ಅನೇಕ ಜನ ಇದ್ದಾರೆ ಈಗಲೂ. ಹಾಗಾಗಿ ಬೆಂಗಳೂರಲ್ಲಿ ನಾವೀಗ ಹೊರಗಿನಿಂದ ಕರೆಸ್ಕೊಂಡಿಲ್ಲ. ಮುಂದೆ ಇದೇ ತರಕ್ಕೆ ನಾಳೆಯಿಂದನೇ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಲಿದ್ದೇವೆ, ಜನರಿಗೆ ಜಾಗೃತಿ ಮೂಡಿಸಲಿದ್ದೇವೆ. ಎಲ್ಲೆಲ್ಲಿ MRPಗಿಂತ ಹೆಚ್ಚಿಗೆ ಯಾವುದೇ ರಸಗೊಬ್ಬರ ಮಾರಾಟಗಾರರು MRP ಬೆಲೆಗಿಂತ ಮಾರ್ತಾ ಇದ್ದರೆ ನೀವು ಅದನ್ನು ತಕ್ಷಣ ವಿಡಿಯೋ ಮಾಡ್ಕೊಳ್ಳಿ. ತಕ್ಷಣ ನೀವು ADಗೋ JDಗೋ ಕಾಲ್ ಮಾಡಿ ನಿಮ್ಮ ತಾಲೂಕು ಮತ್ತು ಜಿಲ್ಲಾ ಜಂಟಿ ನಿರ್ದೇಶಕರಿಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳಿ. ನೀವು ಆ ಥರ ಕೇಳಿರೋದಕ್ಕೆ ದೂರು ಕೊಟ್ಟಿರೋದಕ್ಕೆ, ಮೌಖಿಕವಾಗಿ ದೂರು ಕೊಟ್ಟಿರೋದಕ್ಕೆ ದಾಖಲೆಗಳನ್ನು ಇಟ್ಕೊಳ್ಳಿ. ಆವಾಗಲೂ ಅವ್ರು ಬಂದು ಕ್ರಮ ಜರುಗಿಸಿಲ್ಲ, ಆ ಅಂಗಡಿ ಮೇಲೆ ರೇಟ್ ಮಾಡಿಲ್ಲ ಅಂದರೆ ನೀವು ಇವರ ಕರ್ತವ್ಯ ಲೋಪವನ್ನು ಆಯಿತು ಸಾಕ್ಷಾಧಾರದ ಸಮೇತವಾಗಿ ಲೋಕಾಯುಕ್ತರಿಗೆ ದೂರು ಕೊಡಿ ಅಂತೆಲ್ಲ ಹೇಳ್ತಾ ಇದ್ದೀವಿ. ಆ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಮುಂದಿನ ವಾರದಿಂದ ರಾಜ್ಯಾದ್ಯಂತ ಇದು ಅಭಿಯಾನ ಆಗುತ್ತೆ. ನಿಮಗೆ ನಾವು ಈ ವಿಚಾರವಾಗಿ ಇವತ್ತೇ ಸರ್ಕಾರದಿಂದ ನಿಮ್ಮ ಇಲಾಖೆಯಿಂದ ಎಲ್ಲ ರಸಗೊಬ್ಬರ ಮಾರಾಟಗಾರರಿಗೆ, ಯಾಕಂದರೆ ಲಿಂಕ್ ನಿಮ್ಮದು ನೆಟ್ವರ್ಕ್ ಇರುತ್ತೆ. ನೀವು ADಗಳಿಗೋ JDಗಳಿಗೋ ಕಳಿಸುವಂಥದ್ದು, JDಗಳವರು ತಕ್ಷಣಕ್ಕೆ ಅದನ್ನು ಅವರವರ ವ್ಯಾಪ್ತಿಯಲ್ಲಿರೋ ರಸಗೊಬ್ಬರ ಇವರಿಗೆ ಈಗ ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬೋದು ಅಥವಾ ಹೇಳ್ಬೋದು ಯಾವುದೇ ಕಾರಣಕ್ಕೂ MRPಗಿಂತ ಜಾಸ್ತಿ ಮಾರಬೇಡಿ ಅಂತ. ಹಾಗಾಗಿ ಅದನ್ನು ಮಾಡಿ ಎಲ್ಲೋ ಒಂದು ಕಡೆ ಮೂಗಿಡ್ಕೋಬೇಕು. ಆವಾಗ ರಸಗೊಬ್ಬರ ಮಾರಾಟಗಾರರು ಬದುಕಬೇಕು, ಅಂತಿಮವಾಗಿ ರೈತರು ಬದುಕಬೇಕು ಅಂತ ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಈ ಮಧ್ಯದಲ್ಲಿ ಏನೇ ಒಂದು ಸಮಸ್ಯೆಗಳಾದ್ರೂ ರಸಗೊಬ್ಬರ ಮಾರಾಟಗಾರರು ರಸಗೊಬ್ಬರ ಮಾರಾಟ ಮಾಡೋದು ನಿಲ್ಲಿಸಿದ್ರು ಅಥವಾ ರೈತರಿಗೆ ಸರಿಯಾದ ಸಮಯಕ್ಕೆ ಅದು ರಸಗೊಬ್ಬರ ಸಿಗದೇ ಇದ್ದಾಗಲೂ ದೊಡ್ಡ ಮಟ್ಟದಲ್ಲಿ ರೈತರಿಂದ ದೊಡ್ಡ ಚಳವಳಿ ಆಗುತ್ತೆ. ನಾವು ಸಹ ಇವತ್ತು ಇನ್ನೊಂದು ವಾರ 10 ದಿವಸದಲ್ಲೂ ನಾವು ತೀರ್ಮಾನ ಮಾಡಿಕೊಂಡು ಅಂತಹ ಅಗತ್ಯ ಬಿತ್ತು ಅಂದರೆ ರಾಜ್ಯದ ವಿವಿಧ ಕಡೆಗಳಿಂದ ನೂರಾರು ರೈತರನ್ನು ಇದೇ ಕೃಷಿ ಇಲಾಖೆ ಕಚೇರಿಗೆ ಕರೆಸಿ ಇಲ್ಲಿಯೇ ನಾವು ಧರಣಿ ಕೂತ್ಕೊಂಡು ನ್ಯಾಯ ಪಡೆಯುವಂತಹ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು, ಯಾಕಂದರೆ ನಿಮ್ಮದು ಒಂದಷ್ಟು ಜ್ಯೂರಿಸ್ಡಿಕ್ಷನ್ ಇರುತ್ತೆ, ನೀವು ಒಬ್ಬ ಹಿರಿಯ ಅಧಿಕಾರಿಯಾಗಿ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ವಿಶೇಷವಾಗಿ KS ಪಾಟೀಲರು ಕೃಷಿ ಆಯುಕ್ತರು ಅವ್ರು ನಾವು ಹಿಂದೆ ಕೊಟ್ಟಿರುವಂಥದ್ದಕ್ಕೆ ಯಾವುದಕ್ಕೂ ನಮ್ಗೆ ಇಲ್ಲಿ ತನಕ ಉತ್ತರ ಬರೆದಿಲ್ಲ. ಆದರೆ ಅವ್ರು ಉತ್ತರ ಬರೆದಿಲ್ಲ, ಓಕೆ ಪರವಾಗಿಲ್ಲ, ಆ್ಯಕ್ಷನ್ ಅವ್ರು ತೊಗೊಂಡಿದ್ದಾರೆ ಅಂತ ಅದು ಕಾಣಿಸ್ತಾ ಇಲ್ಲ. ಖಂಡಿತವಾಗಿ ಅವರು ಆ್ಯಕ್ಷನ್ ತಗೊಳ್ಬೇಕು. ಈ ಸಂದರ್ಭದಲ್ಲಿ ನಿಷ್ಠುರವಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕು. ರೈತರಿಗೆ ಮೋಸ ಆಗೋದಕ್ಕೆ ಬಿಡಬಾರ್ದು. ನನಗೆ ಗೊತ್ತಿದ್ದಂಗೆ ಅವರು ಸಹ ಕೃಷಿ ಹಿನ್ನೆಲೆಯಿಂದ ಬಂದಿರುವಂಥ, ರೈತಾಪಿ ಹಿನ್ನೆಲೆಯಿಂದ ಬಂದಿರುವಂತಹ ಅಧಿಕಾರಿ. ಹಾಗಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದ್ದರೆ ಅವ್ರ ಕುಟುಂಬಕ್ಕೆ ಅನ್ಯಾಯ ಆದ ಹಾಗೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕ್ರಮ ಜರುಗಿಸಬೇಕು. ಇಲ್ಲಾಂದರೆ ನಾವು ಇದನ್ನು ಬೇರೆ ಹಂತಕ್ಕೆ ಕಾನೂನುಬದ್ಧವಾಗಿ, ನ್ಯಾಯಯುತವಾಗಿ, ಅಹಿಂಸಾತ್ಮಕವಾಗಿ ಈ ವಿಚಾರವನ್ನು ಜನರ ಇದನ್ನು ಪ್ರಶ್ನೆ ಮಾಡುವಂತಹ ರೀತಿಯ ಸಂದರ್ಭವನ್ನು ಖಂಡಿತ ಸೃಷ್ಟಿ ಮಾಡ್ತೀವಿ. KRS ಪಕ್ಷ ಮೊದಲಿಂದಲೂ ಜನರ ಪರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿದೆ. ನಿಮಗೆಲ್ಲ ಗೊತ್ತಿದೆ. ನಾವು ಸುಮ್ಮನೆ ಬಾಯಿ ಮಾತಿನ ಆ ಆರೋಪಗಳು ಅಥವಾ ಖಾಲಿ ಪೂಲಿ ಆರೋಪಗಳಾಗಲಿ ಅಥವಾ ಖಾಲಿ ಪೀಲಿ ಏನಂತಾರೆ ಬೆದರಿಕೆಗಳ ಹಾಕೋರಲ್ಲ. ನಾವು ಮೊದಲು ವಿನಯದಿಂದ ಬರ್ತೀವಿ, ಸೌಜನ್ಯದಿಂದ ಕೇಳ್ತೀವಿ, ನ್ಯಾಯ ಏನಿದೆ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ನಾವು ಜೈಲ್ಗೆ ಹೋಗೋದಕ್ಕೂ ಸಿದ್ಧವಾಗಿ ಯಾವೆಲ್ಲ ರೀತಿಯ ಪ್ರತಿಭಟನೆ ಮಾಡಬೇಕು ಅವೆಲ್ಲ ಮಾಡಿದ್ದೀವಿ. ನಿಮಗೂ ಗೊತ್ತಿರಲಿ, ನಿಮ್ಮ ಅಧಿಕಾರಿಗಳು ಗೊತ್ತಿರಲಿ. ಈಗಾಗಲೇ ನನ್ನ ಮೇಲೆ ಒಂದು 15 ಕೇಸ್ ಇದೆ, ಅವ್ರ ಮೇಲೆ ಒಂದು 10 ಕೇಸ್ ಇದೆ, ನಮ್ಮ ರಘು ಜಾಣ್ಗೆ ಮೇಲೆ ಒಂದು 12 ಕೇಸ್ ಇದೆ. ಇಲ್ಲಿರೋ ಬಹುತೇಕರ ಮೇಲೆ ಕೇಸ್ಗಳಿವೆ.
ಯಾವುದೋ ನ್ಯಾಯಕ್ಕಾಗಿ ಹೋರಾಡಿದಾಗ ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಇವ್ರು ನಮ್ಮ ಮೇಲೆ ದಾಳಿ ಮಾಡಿಬಿಟ್ರು, ದಬ್ಬಾಳಿಕೆ ಮಾಡಿಬಿಟ್ರು, ಅಥವಾ ಸರ್ಕಾರಿ ಕರ್ತವ್ಯ ಅಡ್ಡಿಪಡಿಸ್ಬಿಟ್ರು ಅಂತೇಳಿ ಸುಳ್ಳು ಕೇಸುಗಳು ಹಾಕಿರುವಂಥ ಅಧಮ ಅಧಿಕಾರಿಗಳು ಅಷ್ಟೆಲ್ಲ ಮಾಡಿದ್ದಾರೆ. ಅದಕ್ಕೂ ನಾವು ಎದುರದೇ ಇವೆಲ್ಲ ಮಾಡ್ತಾ ಇದ್ದೀವಿ. ಶ್ರೇಯಸ್ ಪಕ್ಷದ ಬಗ್ಗೆ ನಿಮಗೂ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಇಲಾಖೆಯಲ್ಲಿರುವಂಥ ಅನೇಕ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ಒಳ್ಳೆ ಗೌರವ ಭಾವನೆ ಇದೆ. ಆದರೆ ಆ ಗೌರವ ಭಾವನೆ ತಗೊಂಡು ನಾವೇನು ಅದನ್ನು ಹುಳಿ ಇಟ್ಕೊಳ್ಳೋಕ್ಕಾಗುತ್ತಾ? ಉಪ್ಪು ಇಲ್ಲ, ಹುಳಿನೂ ಇಲ್ಲ ಅದರಲ್ಲಿ. ಆದರೆ ನೀವು ಆ್ಯಕ್ಷನ್ ತಗೊಳ್ಬೇಕು. ಹಾಗಾಗಿ ನೀವು ರಾಜ್ಯದ ಜನರಿಗೆ ನಿಮ್ಮ ಇಲಾಖೆಯ ವತಿಯಿಂದ ಏನನ್ನ ಹೇಳ್ತೀರಾ ಅಂತ ದಯವಿಟ್ಟು ಒಂದಷ್ಟು ಮಾಹಿತಿ ಕೊಡಿ ಸರ್. ದಯವಿಟ್ಟು ಒಂದೇ ಒಂದು ಕ್ಷಮಿಸಬೇಕು. ಈ ಮನವಿಯನ್ನು ಸ್ವೀಕರಿಸಲಾಗಿದೆ, ಈ ಪತ್ರವನ್ನು ಸ್ವೀಕರಿಸಲಾಗಿದೆ. ಅಧಿಕಾರದ ಜೊತೆ ನಾವು ಮಾತಾಡಿ ಕ್ರಮ ಏನೇನು ಮಾಡಬೇಕು ಅಂತ ಹೇಳ್ತೀವಿ ಅಂತ ಮಾತ್ರ ಹೇಳ್ಬೇಡಿ. ಸ್ಪೆಸಿಫಿಕ್ ಆಗಿ ಒಂದಷ್ಟು ಆ್ಯಕ್ಷನ್. ಈಗ ಇಷ್ಟೊತ್ತನ ಎಲ್ಲ ಇವರು ರಘುಪತಿ ಭಟ್ ಅವರು ಮಾತಾಡಿದ್ದಾರೆ, ಮತ್ತು ರವಿಕೃಷ್ಣ ರೆಡ್ಡಿ ಸರ್ ಮಾತಾಡಿದ್ದಾರೆ. ಸೊ ಇದ್ರ ಬಗ್ಗೆ ಲೀಗಲ್ ಪ್ರಾವಿಷನ್ಸ್ ಏನಿದೆ ಅವನ್ನೆಲ್ಲನೂ ಇನ್ವೋಕ್ ಮಾಡಿ ಸರ್ ಅಥವಾ ಇವರು ನಮ್ಮ ಪಕ್ಷದವರು ಏನೇನು ಹೇಳಿದಾರಲ್ಲ ಆ ಪ್ರತಿಯೊಂದು ವಿಷಯನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನಮ್ಮ ಹಂತದಲ್ಲಿ ಇವತ್ತಿಂದಲೇ ಅದನ್ನು ಆ್ಯಕ್ಷನ್ಗೆ ನಾವು ಶುರು ಮಾಡ್ತೀವಿ. ಇದ್ರ ಬಗ್ಗೆ ಕಡಾಖಂಡಿತವಾಗಿ ನಮ್ಮಿಂದ ಆ್ಯಕ್ಷನ್ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ರಿಸಲ್ಟ್ ಕಾಣ್ಬೋದು. ಸೊ ಯಾರಾದರೂ ನಾವು ಕೊಡ್ತಕ್ಕಂಥ ಡೈರೆಕ್ಷನ್ಗಳನ್ನು ಉಲ್ಲಂಘನೆ ಮಾಡಿ ಮಾರೋದಾತಂದರೆ ಕಡಾಖಂಡಿತವಾಗಿ ಅವರು ಡೀಲರ್ಸ್ ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳೇ ಇರ್ಬೋದು, ಯಾರನ್ನೂ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳೋಕ್ಕೆ ಹಿಂಜರಿದಲ್ಲ. ಈ ನಿಟ್ಟಿನಲ್ಲಿ ಈಗೇನು ನಮ್ಗೆ ಅಕ್ರಮಗಳು ನಡೀತಿದೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸಿದ್ದಾರೆ. ಇದು ಆಗಲೇ ನಮ್ಮ ಆ್ಯಕ್ಷನ್ ಚಾಲೂ ಇದೆ. ಸೊ ಇನ್ನೂ ಇದನ್ನು ಇಂಟೆನ್ಸಿಫೈ ಮಾಡ್ತೀವಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಒಟ್ಟಾರೆ ಏನು ವ್ಯವಸ್ಥೆನ ಸುಧಾರಿಸ್ತಕ್ಕಂಥ ಒಂದು ಕೆಲಸ ಇದೆ ಅದನ್ನು ನಾವು ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ನಾನು ಹೇಳ್ತೀನಿ. ಈ ಕೊನೆಯಲ್ಲಿ ಸರ್, ಈಗ ಸುಲಿಗೆಗೊಳಗಾದ ರೈತ MRP ಬೆಲೆಗಿಂತ ಜಾಸ್ತಿ ಕೊಡಬೇಕಾದ ಅನಿವಾರ್ಯ ಸುಲಿಗೆಗೊಳಗಾದ ರೈತ ನಿಮ್ಮನ್ನು, ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ನೀವು ಅವರಿಗೆ ಯಾವ ಥರದ ಧೈರ್ಯ ಹೇಳ್ತೀರಾ ಮತ್ತು ಅವರು ನಿಮಗೆ ಕೊಟ್ಟಿರುವಂಥ ದೂರಿಗೆ ಯಾವ ರೀತಿ ಸ್ಪಂದಿಸ್ತೀರಾ? ಯಾಕಂದರೆ ಅವ್ರು ಬರ್ದೇ ನೀವೇನು ಆಕ್ಷನ್ ತಗೊಳಕ್ಕಾಗಲ್ಲ. ಈಗಾಗಲೇ ಹೇಳಿದ್ದೀನಿ ಅದನ್ನು. ಈಗ ಬೀದರಲ್ಲಿ ಜಸ್ಟ್ ಅವರನ್ನು ಯಾರೂ ಹೇಳಿಲ್ಲ, ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಬಂತು ನಮಗೆ. ಅವ್ರು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ವಿ ಹ್ಯಾವ್ ಟೇಕನ್ ಆ್ಯಕ್ಷನ್. ಅದೇ ಥರ ಇದು ಮುಂದುವರಿಯುತ್ತೆ. ನಾವು ಆ ರೈತ ಯಾರಂತನೂ ನಮಗೆ ಗೊತ್ತಾಗಲ್ಲ, ಯಾರು ಇದನ್ನು ಕಂಪ್ಲೇಂಟ್ ಮಾಡೋದಂತೂ ಯಾರೂ ನಾವು ಗೊತ್ತುಪಡಿಸೋದಿಲ್ಲ. ಆ ನಿಟ್ಟಿನಲ್ಲಿ ರೈತರ ಹಿತಾಸಕ್ತಿನೂ ಕಾಪಾಡ್ತೀವಿ. ಇಲಾಖೆದವರು ಕ್ರಮ ಕೈಗೊಳ್ಳೋದು ನಾವೆಲ್ಲರೂ ಸಿದ್ಧರಿದ್ದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಹಿಂದೆ ಸೇರ್ತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಇಲಾಖೆಯಿಂದ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಅದು ಯಾವ ನಂಬರ್ ಕಾಲ್ ಮಾಡಬೇಕು? ಹೆಲ್ಪ್ಲೈನ್ ಇಲ್ಲ ನಿಮ್ಮದು? ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗುವಂಥ ಅಕ್ರಮಗಳಿಗೆ ನಮ್ಮಲ್ಲಿ ಕಿಸಾನ್ ಕರೆ ಕೇಂದ್ರ ಇದೆ. ಕಿಸಾನ್ ಕರೆ ಕೇಂದ್ರಕ್ಕೆ ತಾವು ಏನು ನಂಬರ್ ಸರ್? ಅದು ಇಡೀ ರಾಜ್ಯಕ್ಕೆ ಒಂದೇ ನಂಬರ್ ಇದೆಯಾ? ಒಂದೇ ನಂಬರ್ ಇದೆ. ಯಾರಾದರೂ ಗೌರ್ಮೆಂಟ್ ಎಲ್ಲರೂ ಇದ್ದಾರಪ್ಪ ಡಿಪಾರ್ಟ್ಮೆಂಟ್ ಅವರು ಒಳಗಡೆ ತಗೊಳ್ಳಿ. ಹಣ ಯಾರು ಒಳಗಡೆ ಆ ನಂಬರಲ್ಲಿ ನೀವು ಕಿಸಾನ್ ಕರೆ ಕೇಂದ್ರ ಇದೆನಾ ಅಥವಾ ಮಕ್ಕಳ ಕೊಡ್ತಾರೆ ನಂಬರ್ ಕೊಡ್ತಾರೆ. ಆ ಕರೆ ಕೇಂದ್ರಕ್ಕೆ ಎಲ್ಲ ರೈತರು ತಾವು ದೂರನ್ನು ಕೊಡ್ಬೋದು. ಆ ಪ್ರತಿಯೊಂದು ದೂರನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ನಿಯಮಾನುಸಾರ ನಾವೇನು ರೆಕಾರ್ಡ್ ಆಗೋಲ್ಲ ಸರ್. ಆ ನಂಬರ್ ಕಾಲ್ ಮಾಡಿದ್ರೆ ಕರೆ ಕೇಂದ್ರಕ್ಕೆ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಇದೆ, ಅವ್ರ ಹೆಸರು ಬರ್ಕೊಂತಾರೆ, ಎಲ್ಲ ಹೆಸರು ಬರ್ಕೊಳ್ತಾರೆ, ಇದಾಗುತ್ತೆ. ಆಮೇಲೆ ಸ್ಥಳೀಯವಾಗಿ JDಗೆ ಅಥವಾ ADಗೆ ದೂರು ಕೊಟ್ಟರೆ ಅದನ್ನು ಅಷ್ಟೇ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಥವಾ ಕಿಸಾನ್ ಕರೆ ಕೇಂದ್ರಕ್ಕೆ? ಇಲ್ಲ, ಕಿಸಾನ್ ಕರೆ ಕೇಂದ್ರ ಇದು ರಾಜ್ಯ ಮಟ್ಟದ್ದು. 1800 ಸರ್. ಒಂದು ನಿಮಿಷ ಕೊಡಿ. ಬನ್ನಿ ಇಲ್ಲೇ ಬನ್ನಿ, ನೀವೇ ಬನ್ನಿ, ಸ್ವಲ್ಪ ಜೋರಾಗಿ ಹೇಳ್ಬಿಡಿ. 1800 ಬರೀ. ಹಾಂ, 800 ನಂಬರು. ಹಾಂ, 425-355. ಕರೆಕ್ಟ್ ಇದೆಯಲ್ವಾ ಸರ್? ಹಾಂ ಬಂಧುಗಳೇ, 1800 ನಂಬರು, ಟೋಲ್ ಫ್ರೀ ನಂಬರು 1800-425-3553. 1800-425-3553. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, 1800-425-3553. ಈ ಸಂಖ್ಯೆ ಕೃಷಿ ಇಲಾಖೆಯ ಕಿಸಾನ್ ಕರೆ ಕೇಂದ್ರದ ಸಂಖ್ಯೆ. ನೀವು ಮಾಡುವ ಪ್ರತಿಯೊಂದು ಕರೆಯೂ ಅಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗಾಗಿ ದೂರು ದಾಖಲಿಸಲೇಬೇಕಾಗುತ್ತೆ. ಅವರು ಎಷ್ಟು ಕರೆಗಳು ಬಂದಿದೆ, ಅದಕ್ಕೇನು ಆ್ಯಕ್ಷನ್ ತಗೊಂಡಿದ್ದೀವಿ, ಏನು ರೆಕ್ಟಿಫಿಕೇಶನ್ ಆಗಿದೆ, ಏನು ಅಂತೇಳಿ ಅವರು ಅಲ್ಲಿ ಪರಿಶೀಲನೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದಯವಿಟ್ಟು ಇದಕ್ಕೆ ಕರೆ ಮಾಡಿ. ಆಗ್ಲೂ ನಿಮಗೆ ಅವರು ಸ್ಪಂದಿಸ್ತಿಲ್ಲ ಅಂದಾಗ KRS ಪಕ್ಷದ್ದು ಯಾರು ಬಳಸ್ತೀರಿ ಹೆಲ್ಪ್ಲೈನು ಯಾವ್ದಾದ್ರು ಇದೆಯಾ? ಇದೆ 73 ಅದಕ್ಕೆ ಕರೆ ಮಾಡಿ. 73-495-77130. ಇನ್ನೊಂದ್ಸಲ ಹೇಳಿ ಕನ್ನಡದಲ್ಲಿ. 73495-77-130.
ದಯವಿಟ್ಟು ಆ ಸಂಖ್ಯೆಗೆ ಕರೆ ಮಾಡಿ. ಅದು ಕರೆ ಮಾಡುವ ಅಗತ್ಯ ಬೀಳೋದಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಇವತ್ತಿನಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ನೀವು ಕರೆ ಮಾಡುವಂಥ 1-800-425-3553 ಏನು ಸಂಖ್ಯೆ ಇದೆ ಆ ಸಂಖ್ಯೆ ಅವರು ರೆಕಾರ್ಡ್ ಮಾಡಿಕೊಂಡು ಆ್ಯಕ್ಷನ್ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ದಯವಿಟ್ಟು ಈ ನಂಬರ್ನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಮಧ್ಯದಲ್ಲಿ, ರೈತರ ಮಧ್ಯೆ. ಎಲ್ಲಾದರೂ ಸರಿ ರಸಗೊಬ್ಬರ ಮಾರಾಟಗಾರರು ನಿಮಗೆ ಅಗತ್ಯ ಇರುವಷ್ಟು ಗೊಬ್ಬರವನ್ನಾಗಲಿ ಅಥವಾ ಕಾನೂನು ಪ್ರಕಾರ ಸಿಗಬೇಕಾದಂಥ ನಿಯಮಗಳ ಪ್ರಕಾರ ಸಿಗಬೇಕಾದಷ್ಟು ಗೊಬ್ಬರವನ್ನಾಗಲಿ ಕೊಡಬೇಕಾದ ಗೊಬ್ಬರವನ್ನು ಕೊಡದೇ ಇದ್ದಾಗ ಮತ್ತು MRPಗಿಂತ ಜಾಸ್ತಿ ಮಾರ್ತಾ ಇದ್ದಾಗ ಅಥವಾ ಲಿಂಕ್ ತಗೊಳ್ಳೇಬೇಕು ಅಂತ ಒತ್ತಾಯ ಹೇರಿದಾಗ ದಯವಿಟ್ಟು ನೀವು ಅಲ್ಲಿಂದ ಆಚೆಗೆ ಬಂದು 1-800 ನಂಬರ್ ಕರೆ ಮಾಡಿ. ಸಾಧ್ಯ ಆದರೆ ಲೋಕಲ್ಲು JDಗೆ ಮತ್ತು ADಗೂ ಕಾಲ್ ಮಾಡಿ. ಅವೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಇವತ್ತೆಲ್ಲ ಫೋನಲ್ಲಿ ರೆಕಾರ್ಡ್ ಇರುತ್ತೆ. ಆಮೇಲೆ ಈ ನಂಬರ್ಗೂ ಕರೆ ಮಾಡಿ ನೀವು ಆಕ್ಷನ್ಗೆ ಒತ್ತಾಯಿಸಿ. ಅಥವಾ ಕೊನೆಯಲ್ಲಿ KRS ಪಕ್ಷಕ್ಕೆ ಹೇಳಿ ನೀವು ಮಾಡಿ ಇಷ್ಟೆಲ್ಲ ಮಾಡಿ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಾವು ಅದು ಎಲ್ಲಿಗೆ ಹೇಳಬೇಕು, ಯಾರಿಗೆ ಹೇಳಬೇಕು ಅದನ್ನು ಹೇಳಿ ಖಂಡಿತ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋಣ. ಈ ಮೂಲಕ ವ್ಯವಸ್ಥೆಯಲ್ಲಿರುವಂಥ ಅವ್ಯವಹಾರ, ಅಕ್ರಮ, ಭ್ರಷ್ಟಾಚಾರವನ್ನು ನಿಲ್ಲಿಸಿ ರೈತರು ಇನ್ನೂ ಕಡಿಮೆ ಖರ್ಚುಗಳಿಂದ ಒಳ್ಳೆಯ ಬೆಳೆ ಬೆಳೆಯುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋಣ. ಇಲ್ಲಾಂದರೆ ಖರ್ಚುಗಳು ವಿಪರೀತ ಆಗ್ತಾ ಇರುತ್ತೆ, ಬೆಳೆ ಬಂದ ಮೇಲೆ ಬೆಲೆ ಕುಸಿತ ಆಗುತ್ತೆ. ಹಾಗಾಗಿ ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅನ್ನುವಂತಹ ಪರಿಸ್ಥಿತಿ ಇವತ್ತು ರಾಜ್ಯದ ಬಹುತೇಕ ರೈತರದಾಗಿದೆ. ಇದೇ ಥರಕ್ಕಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರಿಗೆ ತಿನ್ನೋದಕ್ಕೆ ಗತಿ ಇಲ್ಲದಂತಹ ಸ್ಥಿತಿ ಬಂದ್ಬಿಡುತ್ತೆ. ಕೃಷಿ ಇಲಾಖೆಯಲ್ಲಿರುವಂಥ ಬಹುತೇಕ ಅಧಿಕಾರಿಗಳು ರೈತಾಪಿ ವರ್ಗದವರೇ ಬಂದಿರೋದ್ರಿಂದ ಅವ್ರಿಗೂ ಸಹ ಇದೆಲ್ಲದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಜ್ಞಾನ ಇದೆ ಅಂತ ನಾವು ಭಾವಿಸಿದ್ದೀವಿ. ಆ ಪರಿಜ್ಞಾನ ಈಗ ಅದು ಏನಾಗಬೇಕು, ಆಕ್ಷನ್ ಓರಿಯೆಂಟೆಡ್ ಆಗಬೇಕು, ಕ್ರಮವಾಗಬೇಕು. ಆ ಕ್ರಮವನ್ನು ಅವ್ರು ಮಾಡಿ ಒನ್ಸ್ ಅಂಡ್ ಫಾರ್ ಆಲ್ ಈ ವ್ಯವಸ್ಥೆಯಲ್ಲಿರುವಂತಹ ಅವ್ಯವಸ್ಥೆಯನ್ನು, ಕುವ್ಯವಸ್ಥೆಯನ್ನು ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾವು ಇಟ್ಕೊಳ್ಳೋಣ. ಅದಕ್ಕೊಂದು ಇಟ್ಕೊಡಿ ಸರ್, ಏನಂತಾರೆ ಇವರು, ನೀವೆಲ್ಲ ನೋಡಿದ್ದೀರಾ, ಶರಣಪ್ಪ ಮುದ್ಗಲ್ ಅಂತ ಅವರು ಇವತ್ತಿನ ವಿಚಾರವನ್ನು ಆಯುಕ್ತರಾದಂತಹ ಪಾಟೀಲ್ರ ಗಮನಕ್ಕೆ ತಂದು ನಾವೇನು ಹೇಳಿದ್ವಿ, ಯಾಕಂದರೆ ಇದು ರೆಕಾರ್ಡು ಆಗಿದೆ, ಅವ್ರು ಯಾವುದನ್ನು ಫಿಲ್ಟರ್ ಮಾಡೋದಕ್ಕಾಗೋದಿಲ್ಲ. ಆಗಲೇ ನಾವು ಯಾಕೆ ಮಾಡಲಿಲ್ಲ ಮಾತು ಅವ್ರು ಬಂದಿದ್ರು, 1 ಗಂಟೆ ಹಿಂದೆನೇ ಬಂದಿದ್ರು. ಯಾಕಂದ್ರೆ ನಾವು ಇವ್ರಿಗೊಂದಷ್ಟು ಹೇಳೋದು, ಇವರೊಂದಷ್ಟು ವಿಚಾರಗಳನ್ನು ಎಷ್ಟು ಬೇಕಾಗುತ್ತೋ ಅಷ್ಟೇ ಹೇಳುವಂಥದ್ದು, ಅಥವಾ ಅಗತ್ಯ ಇರೋಂಥದ್ದು ಇಂಥದ್ದು ಆಗೋದು ಬೇಡ ಅಂತ. ಹಾಗಾಗಿ ಎಲ್ಲ ವಿಡಿಯೋ ಲೈವ್ ಆಗಿದೆ. ವಿಡಿಯೋನ ಮತ್ತೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನಾವು ನಮ್ಮ ಫೇಸ್ಬುಕ್ಕಲ್ಲಿ ಯಾವಾಗಲೂ ಹಾಕಿರ್ತೀವಿ. ಹಾಗಾಗಿ ಪಾಟೀಲ್ರಿಗೆ ದಯವಿಟ್ಟು ನೀವು ತಿಳಿಸಿದಾಗ ಯಾವುದನ್ನು ತಪ್ಪಿಸದೆ ಇದೆಲ್ಲ ಲೈವ್ ಆಗಿದೆ ಸರ್, ಅವರೆಲ್ಲ ಹೇಳಿದಾರೆ ಅಂತ ತಿಳಿಸ್ಬೇಕು. ಯಾಕಂದರೆ ಅವ್ರಿಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಮತ್ತು ಅಧಿಕಾರ ಇದೆ. ಅವ್ರು ಕ್ರಮ ತೆಗೆದುಕೊಂಡ್ರೆ 1 ವಾರದಲ್ಲಿ ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡಬಹುದು. ಒಬ್ಬ ಅಧಿಕಾರಿ, ನಿಮಗೊಂದು ಕೊನೆಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಸರ್, ಗುಪ್ತಶೆಟ್ಟಿ ಹಳ್ಳಿ ಅಂತ. ವಿಚಿತ್ರ ಹೆಸರಲ್ವಾ, ಯಾಕೆ ಬಂದಿದೆ ಅಂತ ಗೊತ್ತಾ? ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು 15-20 ವರ್ಷದ ಹಿಂದೆ ಹರ್ಷಗುಪ್ತ ಗೊತ್ತಲ್ವಾ, ಹರ್ಷಗುಪ್ತ IAS ಅವರು DC ಆಗಿದ್ರು. ಆವಾಗ ಮಧುಕರ್ ಶೆಟ್ಟಿ ಅಂತ ಒಬ್ಬ IPS ಇದ್ರಲ್ಲ, ಅವರು SP ಆಗಿದ್ರು. ಅವರಿಬ್ಬರು ಸೇರಿಕೊಂಡು ಆ ಹಳ್ಳಿಯ ಯಾವುದೋ ಒಂದು ಸಮಸ್ಯೆ, ಗಂಭೀರವಾದ ಕಾಡಿನೊಳಗಡೆ ಇದ್ದಂಥ ಹಳ್ಳಿ, ಆ ಕಾಡಿನೊಳಗಡೆ ಇದ್ದಂಥ ಹಳ್ಳಿಯ ಸಮಸ್ಯೆ ಏನು ದಶಕಗಳ ಕಾಲ ಮುಂದುವರಿತಾ ಇತ್ತು. ಇವರು DC ಮತ್ತು SP ಆಗಿದ್ದಾಗ ಅವ್ರ ಗಮನಕ್ಕೆ ಬಂದಾಗ ಅವರಿಬ್ಬರು ಹೋಗಿ ಆ ಸಮಸ್ಯೆಯನ್ನು ಒಂದು ಪರಿಹಾರ ಮಾಡಿ ಆ ಗ್ರಾಮದ ಜನರಿಗೆ ಬೆಂಬಲವಾಗಿ ನಿಂತಿದ್ದಕ್ಕೆ ಆ ಗ್ರಾಮದ ಜನ ಎಷ್ಟು ಕೃತಜ್ಞತಾ ಭಾವದಿಂದ ಅವರ ಹಳ್ಳಿಯ ಹೆಸರನ್ನೇ ಬದಲಾಯಿಸ್ಕೊಂಡ್ರು. ಗುಪ್ತಶೆಟ್ಟಿ ಹಳ್ಳಿ ಅಂತ ನಾಮಕರಣ ಮಾಡ್ಕೊಂಡು ಇವತ್ತಿರೋ ರಾಜಕಾರಣಿಗಳು ಏನು ದುಡ್ಡು ಕೊಟ್ಟು ಅಥವಾ ಇನ್ಯಾವುದೋ ಪ್ರಭಾವವನ್ನು ಬಳಸಿ ತಮ್ಮ ಹೆಸರನ್ನು ರೋಡ್ ಮಾಡ್ಕೊಳ್ತಾರೆ. ಅಧಿಕಾರಿಗಳಂತೂ ಭಾಳ ಸುಲಭ ಇಲ್ಲ ಆ ರಸ್ತೆ ಮಾಡ್ಕೊಳಕ್ಕೆ, ಯಾಕಂದರೆ ಅವರೇನಾದ್ರು ಕೆಲಸ ಮಾಡಿದ್ರೆ ತಾನು ಇವತ್ತಿರೋದ್ರಲ್ಲಿ ಆದರೆ ಹಿಂದೆ ಇತ್ತು ಹಾಗೆ. ಹಾಗಾಗಿ ಆ ಥರದ ಹೆಸರು ಬರುವಂಥ ಕೆಲಸವನ್ನು ನೀವು ಕ್ರಾಂತಿಕಾರಕವಾದ ಕ್ರಮಗಳನ್ನು ನಿಮ್ಮ ಅಧಿಕಾರಾವಧಿಯಲ್ಲಿ ಮಾಡಿ ನೀವು ತೆಗೆದುಕೊಳ್ಳುವ ಸಂಬಳಕ್ಕೆ ನ್ಯಾಯ ಕೊಟ್ಟು ಒಳ್ಳೆಯ ಪುಣ್ಯವನ್ನು ಗಳಿಸಬೇಕು, ಹೆಸರು ತಗೊಳ್ಬೇಕು ಅಂತ ನಾವು ಆಶಿಸ್ತೀವಿ. ದಯವಿಟ್ಟು ಪ್ಲೀಸ್ ಮಾಡಿ. ಥ್ಯಾಂಕ್ ಯು. ಅನ್ನದಾತ ರೈತನಿಗೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. KRS ಪಾರ್ಟಿಗೆ ಜೈ. ಬಂಧುಗಳೇ, ಆಡಕ್ಕೆ ಮಳೆ ಶುರುವಾಗಿದೆ. ರೈತರಿಗೂ ಗೊತ್ತಿರಲಿ, ಈ ವರ್ಷ ಎಲ್ನಿನೋ ಎಫೆಕ್ಟ್ ತುಂಬ ಜೋರಾಗಿದೆ. ಸಾಕಷ್ಟು ಮಳೆ ಬರೋದಿಲ್ಲ ಈ ವರ್ಷ ಮತ್ತು ಮುಂದಿನ ವರ್ಷ 2 ವರ್ಷ ಸಾಕಷ್ಟು ಮಳೆ ಬರೋದಿಲ್ಲ. ಒಂದು ಬರ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ್ರೂ ಅಕಾಲದ ಮಳೆ. ಆದರೆ ಈ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಇನ್ನೊಂದು 15-20 ದಿವಸ ಮಳೆ ಬರ್ದೇನೆ ಹೋಗ್ಬಿಡ್ಬೋದು. ಬಿತ್ತಿದ ಮೇಲೆ ಸರಿಯಾದ ಸಮಯಕ್ಕೆ ಮಳೆ ಬರದೆ ಬಿತ್ತಿರೋ ಏನು ಮೊಳಕೆ ಬಂದಿರೋದು ಸಹ ಒಂದಷ್ಟು ದಿವಸದಲ್ಲಿ ಒಣಗುವಂಥದ್ದಾಗಬಹುದು. ಬರಬೇಕಾದ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಬರದೆ ಏನೋ ಒಂದಷ್ಟು ಇಷ್ಟು ಬಂದಿದೆ, ಇಳುವರಿ ಸಣ್ಣದಾದ್ರೂ ಒಂದಷ್ಟು ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ, ಕೊಯ್ಲು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆಗ್ಬೋದು. ಇದು ಅಕಾಲದ ಮಳೆಯ ಮತ್ತು ಬರದ ಕಾಲ ಈ ವರ್ಷ ಮತ್ತು ಮುಂದಿನ ವರ್ಷ. ಹಾಗಾಗಿ ರೈತರು ಬಹಳ ಎಚ್ಚರಿಕೆಯಿಂದ ನೀವು ಕೃಷಿಯನ್ನು ಮಾಡಬೇಕು, ಜವಾಬ್ದಾರಿಯಿಂದ ಕೃಷಿಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ವ್ಯವಸ್ಥೆಯಿಂದ ನಿಮ್ಮ ಹಿತವನ್ನು
ಕಾಯೋದಿಕ್ಕೆ ಅಂತ ಇರುವಂತಹ ಅಧಿಕಾರಿಗಳು ತಪ್ಪು ಮಾಡಿದಾಗ ನೀವು ಪ್ರಶ್ನೆ ಮಾಡಬೇಕು, ಕೇಳಬೇಕು, ನಿಮ್ಮ ಹಕ್ಕುಗಳನ್ನು ಕಾಪಾಡ್ಕೊಳ್ಬೇಕು. ಇಲ್ಲ ಅಂದರೆ ಅವರಂತೂ ಮಣ್ಣು ತಿಂತಾರೆ. ಅವ್ರಿಗಿಂತ ಮೊದಲು ಮಣ್ಣು ತಿನ್ನೋದು ಯಾರು? ನೀವೇನೆ. ಅವ್ರಿಗಾದ್ರೆ ಬೇರೆ ಬೇರೆ ದೇಶಗಳಿಂದ ಬರುವಂಥದ್ದು ಆಮದನ್ನು ಕೊಂಡುಕೊಳ್ಳುವಂಥ ಶಕ್ತಿ, ತಾಕತ್ತು ಭ್ರಷ್ಟ ಅಧಿಕಾರಿಗಳಿಗಿರಬಹುದು. ಆದರೆ ನಿಮಗೆ ನೀವೇ ಹಾಕಿರುವಂಥ ಖರ್ಚು ಗಿಟ್ಟದೇ ಇರುವಂತಹ ಒಂದು ಹೀನ ಪರಿಸ್ಥಿತಿ ಬಂದರೆ ಎಲ್ರಿಗಿಂತ ಮೊದಲು ಮಣ್ಣು ತಿನ್ನೋನು ರೈತನೇ. ಹಾಗಾಗಿ ಎಚ್ಚರಿಕೆಯಿಂದ ಇರಿ, ಪ್ರಜ್ಞೆಯಿಂದ ಏನು ವ್ಯವಸ್ಥೆಯನ್ನು ಗಮನಿಸ್ತಾ ಇರಿ. ಇಂಥ ವಿಚಾರಗಳು ಬಂದಾಗ ನಿಮ್ಮ ಹಕ್ಕುಗಳಾಗಿ ಹೋರಾಡಿ. ಬಿತ್ತನೆ ಬೀಜ, ಕಳಪೆ ಬಿತ್ತನೆ ಬೀಜದ ಕೊರತೆ, ಅಕಸ್ಮಾತ್ ಅದು ಕೊರತೆ ಇಲ್ಲ ಅಂದರೆ ಕಳಪೆ ಬಿತ್ತನೆ ಬೀಜ, ಆಮೇಲೆ ರಸಗೊಬ್ಬರ ಕೊರತೆ, ಅದಾದ್ಮೇಲೆ ಬೆಳೆ ಬಂದಾಗ ಬೆಲೆ ಇಲ್ಲ. ಈ ತರಹದ ಒಂದು ವಿಷವರ್ತುಲದಲ್ಲಿ ರೈತರು ಸಿಕ್ಕಾಕೊಂಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರಿಂದ ವಿಚಾರವನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಂದು ಅವ್ರು ಎಚ್ಚರಿಕೆಯಿಂದ ಕೆಲಸ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಯಾರು ಅಂದರೆ ಮುಖ್ಯಮಂತ್ರಿಗಳೇ. ಅವ್ರಿಗಿರೋ 26 ಇಲಾಖೆಗಳಲ್ಲಿ ಅವರು. ಹಾಗಾಗಿ ಕೃಷಿ ಇಲಾಖೆ ಹಿಂದೆ ಶಿಕ್ಷಣ ಇಲಾಖೆಯನ್ನೇ ಒಬ್ಬ ದೊಡ್ಡ ಮನುಷ್ಯ ಅನುತ್ಪಾದಕ ಕ್ಷೇತ್ರ, ಅನ್ಪ್ರೊಡಕ್ಟಿವ್, ಇದರಿಂದ ಏನು ಲಾಭ ಇಲ್ಲ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟಿದ್ದ. ಅದೇ ತರಕ್ಕೆ ಇವತ್ತಿರುವಂತಹ ಏನು ಸಮೃದ್ಧವಾದ ಫಲವತ್ತಾದ ಭೂಮಿಯನ್ನ, ಬರಡು ನೆಲ, ಬಂಜರು ನೆಲ, ಅಲ್ಲಿ ಯಾರು ಕೃಷಿ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಅವಿವೇಕಿ ತರಹದ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಅವರಿಗೆ ಕೃಷಿ ಇಲಾಖೆ ಬಗ್ಗೆ ಯಾವ ತರಹದ ಅವಗಾಹನೆ ಇದೆ, ಆಸಕ್ತಿ ಇದೆ, ಅಥವಾ ಏನು ಜವಾಬ್ದಾರಿ ಇದೆ ಅನ್ನೋದು ಎಲ್ಲ ಪ್ರಶ್ನಾರ್ಹ. ಆದರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವೇ ಉಳಿಸ್ಕೊಳ್ಬೇಕು. ನಿಮ್ಮ ಹೋರಾಟಗಳಿಗೆ ಅಥವಾ ಇಂಥ ವಿಚಾರಗಳಿಗೆ ಏನಾದರೂ ಇದ್ದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಗಳನ್ನ ಸಂಪರ್ಕಿಸಿ ನಮಗೂ ನೀವು ಬೆಂಬಲ ಕೊಡಿ. ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ, ಇನ್ನೊಂದು ವಿಚಾರಕ್ಕೆ, ನೀಚರಿಗೆ, ಕ್ಷುದ್ರರಿಗೆ ಓಟ್ ಹಾಕೋದನ್ನ ಮುಂದುವರಿಸ್ತಾ ಹೋದರೆ ಇದು ಹೀಗೇನೆ ಕೊನೆಗೆ ನಿಮ್ಮ ಕೈ ಹಿಡಿಯೋರು ಯಾರು ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಕೈ ಹಿಡಿಬೇಕಾಗಿರೋರು ನಿಮ್ಮನ್ನ ಅಲ್ಲಿ ಕೈ ಬಿಟ್ಟು ಅವ್ರ ಮೇಲಿನ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ. ಇಷ್ಟನ್ನ ಹೇಳ್ತಾ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ಮಾತೆಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಅವರಿಂದ ತಗೊಂಡ್ರೆ 100 ಜನ ಆದ್ರೆ ಒಂದು ರೈತನ ಮೇಲೆ ಚೆನ್ನಾಗಿರುತ್ತೆ. ಆಯ್ತು, ನಡೀರಪ್ಪ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರಲ್ಲಿರುವಂಥವೆಲ್ಲ ಸಮಯ ಮಾಡ್ಕೊಂಡು ಇಂಥ ಹೋರಾಟಗಳಿಗೆ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಈಗ ಟೂ ವೀಲರಲ್ಲಿ ಹೋಗುವಂಥವ್ರು ಮಳೆ ನೋಡ್ಕೊಂಡು ಹುಷಾರಾಗೋಗ್ರಮ್ಮ ಎಲ್ಲರೂ. ಆಮೇಲೆ ನಾಳೆ ನಾಡಿದ್ದು 2 ದಿನಗಳ ನಾಯಕತ್ವ ತರಬೇತಿ ಶಿಬಿರಕ್ಕೆ ಬರುವಂಥವ್ರು ನಾಳೆ ತಪ್ಪದೆ ಬನ್ನಿ. ನಾಳೆ ಒಂದು ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತ ಆಗೋದಿಲ್ಲ. ನಿಂತ್ಕೊಳ್ಳುತ್ತೆ, ಅವ್ರು ಕೊಡ್ತಾರೆ ಫೋಟೋ ಬೇಕು.